ನ್ಯೂಸ್ ನ ಬಿಗ್ 5 ನಲ್ಲಿ ಬರ್ತಿದೆ ಮೊದಲನೇ ಸ್ಟೋರಿ. ಬಂತು ಬ್ರೇಕಿಂಗ್ ನ್ಯೂಸ್. ಡಿಸೆಂಬರ್ 8ಕ್ಕೆ ಸಿಎಂ ಡಿಸಿಎಂ ದೆಹಲಿ ಟ್ರಿಪ್. ಮುಂದಿನ ಸೋಮವಾರಕ್ಕೆ ಕುರ್ಚಿ ಫೈಟ್ಗೆ ಕ್ಲೈಮ್ಯಾಕ್ಸ್. ನಾಳೆ ವೇಣುಗೋಪಾಲ್ ಜೊತೆ ಸಿಎಂ ಸಿದ್ದು ಚರ್ಚೆ. ಡಿಸೆಂಬರ್ 8ಕ್ಕೆ ಸಿಎಂ ಡಿಸಿಎಂ ದೆಹಲಿ ಟ್ರಿಪ್ ಹೋಗೋ ಸಾಧ್ಯತೆಗಳು ಇವೆ. ಮುಂದಿನ ಸೋಮವಾರಕ್ಕೆ ಕುರ್ಚಿ ಫೈಟ್ಗೆ ಕ್ಲೈಮ್ಯಾಕ್ಸ್ ಸಿಗುತ್ತಾ? ಹಾಗಾದ್ರೆ ನಾಳೆ ವೇಣುಗೋಪಾಲ್ ಜೊತೆ ಸಿಎಂ ಸಿದ್ದು ಚರ್ಚೆ ಮಾಡಲಿದ್ದಾರೆ. ಕಾರ್ಯಕ್ರಮವೊಂದರಲ್ಲಿ ವೇಣುಗೋಪಾಲ್ ಸಿಎಂ ಜೊತೆ ಚರ್ಚೆ ಮಾಡಲಿದ್ದಾರೆ. ಇದೇ ಸಂದರ್ಭದಲ್ಲಿ ಇಂದಿನ ಮೀಟಿಂಗ್ ಬಗ್ಗೆ ಮಾಹಿತಿ ಕೂಡ ಸಿಎಂ ನೀಡಲಿದ್ದಾರೆ. ಹೈಕಮಾಂಡ್ ಕರೀತಾ ಇದ್ದಂತೆ ಹೋಗ್ತೀವಿ ಅಂತ ಸಿಎಂ ಹೇಳಿರುವಂತದ್ದು. ನಾವಿಬ್ರು ಬ್ರದರ್ಸ್ ಇದ್ದಂಗೆ ಒಟ್ಟಾಗಿಯೇ ಇರ್ತೀವಿ. ಹೈಕಮಾಂಡ್ ತೆಗೆದುಕೊಳ್ಳೋ ನಿರ್ಧಾರಕ್ಕೆ ನಾವಿಬ್ರು ಸಹ ಬದ್ಧ, ಜೊತೆಯಾಗಿ ಇರ್ತೀವಿ ಅಂತ ಸಿದ್ದರಾಮಯ್ಯನವರು ಹೇಳಿದ್ರು. ಡಿಕೆಶಿ ಸಿಎಂ ಆಗೋ ಸುಳಿವು ನೀಡಿದ್ರ? ಹಾಗಾದ್ರೆ ಸಿದ್ದರಾಮಯ್ಯ ಅನ್ನುವಂತಹ ಪ್ರಶ್ನೆ ಇಲ್ಲಿ. ಹೈಕಮಾಂಡ್ ಹೇಳಿದ ದಿನವೇ ಪಟ್ಟಕ್ಕೇರ್ತಾರ ಡಿಕೆಶಿ? ಬ್ರೇಕ್ಫಾಸ್ಟ್ ಬಳಿಕ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಹೈಕಮಾಂಡ್ ಹೇಳಿದ ದಿನವೇ ಡಿಕೆಶಿ ಸಿಎಂ ಆಗ್ತಾರೆ. ಎಲ್ಲವೂ ಹೈಕಮಾಂಡ್ ನಿರ್ಧಾರ, ಅವರ ನಿರ್ಧಾರಕ್ಕೆ ನಾವು ಬದ್ಧ. ಹೈಕಮಾಂಡ್ ಹೇಳಿದಂತೆ ನಡೆದುಕೊಳ್ತೀವಿ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ಸಿದ್ದರಾಮಯ್ಯ ಬೆನ್ನಲ್ಲೇ ಡಿಕೆ ಕೂಡ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಇವತ್ತು ಕರೆದೇ ಬಿಟ್ಟಿದ್ದಾರೆ. 2.5 ವರ್ಷದಲ್ಲೇ ಮೊದಲ ಬಾರಿಗೆ ಹೈಕಮಾಂಡ್ ಒಪ್ಪಿದ್ರೆ ಡಿಕೆ ಸಿಎಂ ಆಗ್ಲಿ ಅಂತ ಇವತ್ತು ಸಿದ್ದರಾಮಯ್ಯನವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಒಂಥರ ಡಿಕೆ ಅವರಿಗೆ ಅದು ಜಾಕ್ಪಾಟ್ ಸ್ಟೇಟ್ಮೆಂಟ್ ಇದ್ದಂಗೆ. ಸೊ ಯಾವಾಗ ಇವರಿಗೆ ಡೆಲ್ಲಿಯಿಂದ ಫೋನ್ ಬರುತ್ತೆ ಅನ್ನೋದು ಬಹಳಷ್ಟು ಕುತೂಹಲ ಮೂಡಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ. ಮಾರುತಿ, ಇವತ್ತಿನ ಬ್ರೇಕ್ಫಾಸ್ಟ್ ಮೀಟಿಂಗ್ ರಿಸಲ್ಟ್ಸ್ ಯಾವ ತರ ನಾವು ಅನಲೈಸ್ ಮಾಡಬಹುದು ಅಂತ? ನಮ್ರತ, ಬಹಳಷ್ಟು ದಿನಗಳಿಂದ ಇದ್ದಂತಹ ಗೊಂದಲಗಳಿಗೆ ತೆರೆಯುವಂತಹ ಒಂದು ಪ್ರಯತ್ನವನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಮಾಡದಂತೆ ಕಾಣಿಸ್ತಾ ಇದೆ. ಕಳೆದ ವಾರ ಮಲ್ಲಿಕಾರ್ಜುನ ಖರ್ಗೆ ಅವರು ಕೊಟ್ಟಂತಹ ಸೂಚನೆ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯ ಅವರ ನಿವಾಸದಲ್ಲಿ ಶನಿವಾರ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನು ಮಾಡಿದ್ರು. ಅವತ್ತೇ ಸಿದ್ದರಾಮಯ್ಯ ಅವರನ್ನ ತಮ್ಮ ಮನೆಗೆ ಬ್ರೇಕ್ಫಾಸ್ಟ್ಗೆ ಬರಬೇಕು ಅನ್ನುವಂತಹ ಆಹ್ವಾನವನ್ನು ಡಿಕೆ ಶಿವಕುಮಾರ್ ಅವರು ಕೊಟ್ಟಿದ್ದರು. ಅದರ ಮುಂದುವರೆದ ಭಾಗವಾಗಿ ಇವತ್ತು ಡಿಕೆ ಶಿವಕುಮಾರ್ ಅವರ ನಿವಾಸದಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ನಡೀತು. ಸಿದ್ದರಾಮಯ್ಯ ಅವರ ನಿವಾಸದಲ್ಲಿ ನಡೆದಂತಹ ಮಾತುಕತೆಗಿಂತಲೂ ಕೂಡ ಹೆಚ್ಚು ಮಾತುಕತೆ ಇವತ್ತು ಡಿಕೆ ಶಿವಕುಮಾರ್ ಅವರ ನಿವಾಸದಲ್ಲಿ ನಡೆದಿದೆ. ಸುಮಾರು 2.5 ಗಂಟೆಗಳ ಕಾಲ ಡಿಕೆ ಶಿವಕುಮಾರ್ ಅವರ ನಿವಾಸದಲ್ಲಿಯೇ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್, ಡಿಕೆ ಸುರೇಶ್ ಅವರು ಮಾತುಕತೆಯನ್ನು ಆಡಿರುವಂಥದ್ದು. ಮೊದಲನೇದಾಗಿ ಬ್ರೇಕ್ಫಾಸ್ಟಲ್ಲಿ ಡಿಕೆ ಶಿವಕುಮಾರ್ ಅವರಿದ್ದರು, ಸಿದ್ದರಾಮಯ್ಯ ಅವರಿದ್ದರು, ಡಿಕೆ ಸುರೇಶ್ ಇದ್ದರು, ಕುಣಿಗಲ್ ಶಾಸಕ ರಂಗನಾಥ್ ಅವರಿದ್ದರು. ಆ ಸಂದರ್ಭದಲ್ಲಿ ಹೆಚ್ಚೇನು ಚರ್ಚೆ ಮಾಡೋದಕ್ಕೆ ಆಗಲಿಲ್ಲ. ಆದರೆ 1-to-1 ಮಾತುಕತೆಯಲ್ಲಿ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಇಬ್ಬರೇ ಕೂತು ಪ್ರತ್ಯೇಕವಾಗಿ ಮಾತಾಡಿರುವಂಥದ್ದು. ಸಹಜವಾಗಿ ಕಾರ್ಯಕರ್ತರು ಬಂದು ಡಿಕೆ ಶಿವಕುಮಾರ್ ಅವರ ನೆಲಮಹಡಿಯಲ್ಲಿ ಭೇಟಿ ಮಾಡುವಂತಹ ಅವರ ಕಚೇರಿಯಲ್ಲೇ ಇಬ್ಬರು ಕೂತು ಮಾತುಕತೆ ಆಡಿದ್ದಾರೆ. ಆ ಮಾತುಕತೆ ಸುಮಾರು 45 ನಿಮಿಷಗಳ ಕಾಲ ಆಗಿದೆ. ಅದರಲ್ಲಿ ಸಹಜವಾಗಿ ಡಿಕೆ ಶಿವಕುಮಾರ್ ತಮ್ಮ ಅವಧಿ ಬಂದಿದೆ, ಹೀಗಾಗಿ ನನಗೆ ಒಂದು ಅವಕಾಶವನ್ನು ಮಾಡಿಕೊಡ್ಬೇಕು ಅನ್ನುವಂಥ ಒಂದು ಮನವಿಯನ್ನು ಮಾಡಿದ್ದಾರೆ. ಈಗ ಖರ್ಗೆ ಅವರು ಏನು ಸಂದೇಶ ಕೊಡಬೇಕು ಅದು ಕೊಟ್ಟಿದ್ದಾರೆ. ಅದೇ ರೀತಿ ಖರ್ಗೆ ಅವರ ಸೂಚನೆಯಂತೆ ಇಬ್ಬರು ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಬೇಕಾಗಿತ್ತು. 2 ಬ್ರೇಕ್ಫಾಸ್ಟ್ ಮೀಟಿಂಗ್ಗಳು ಕೂಡ ಆಗಿದ್ದಾವೆ. ಈಗ ಇರುವಂಥದ್ದು ಕಾಂಗ್ರೆಸ್ ಹೈಕಮಾಂಡ್ ಅಂಗಳದಲ್ಲಿ ಯಾವ ನಿರ್ಧಾರ ಆಗುತ್ತೆ ಅಂತ. ಇಬ್ಬರು ಕೂಡ ಅದಕ್ಕೆ ತಕ್ಕಂತೆ ಇವತ್ತು ಸಿದ್ದರಾಮಯ್ಯ ಅವರು ನೇರವಾಗಿ ಹೇಳಿದ್ದಾರೆ. ಕಾಂಗ್ರೆಸ್ ಹೈಕಮಾಂಡ್ ಒಪ್ಪಿದ್ದೇ ಆದರೆ ಯಾವಾಗ ಒಪ್ಪುತ್ತೋ ಆ ಕ್ಷಣದಲ್ಲಿ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರಂತ. ಮತ್ತೊಂದು ಕಡೆ ವಿಧಾನಸೌಧಕ್ಕೆ ಬಂದಂತಹ ಸಿದ್ದರಾಮಯ್ಯ ಅವರು ಶಾಸಕ ಬೇಲೂರು ಗೋಪಾಲಕೃಷ್ಣ ಅವರು ಎದುರು ಬದಲಾದಾಗ ಬೇಲೂರು ಗೋಪಾಲಕೃಷ್ಣ ಅವರು ಇವತ್ತು ಬ್ರೇಕ್ಫಾಸ್ಟ್ ಮೀಟಿಂಗ್ ಚೆನ್ನಾಗಾಯ್ತಾ ಸರ್ ಅಂತ ಹೇಳಿದ್ರೆ ಆ ಕ್ಷಣದಲ್ಲಿ ನೇರವಾಗಿ ಒಂದು ಉತ್ತರವನ್ನು ಕೊಟ್ಟಿದ್ದಾರೆ. ಅಧಿಕಾರ ಏನು ಶಾಶ್ವತ ಅಲ್ಲ, ರಾಜಕಾರಣದಲ್ಲಿ ಏನು ಬೇಕಿದ್ರೂ ಆಗ್ಬೋದು, ನಾನು ಎಲ್ಲದಕ್ಕೂ ಕೂಡ ರೆಡಿಯಾಗಿದ್ದೀನಿ ಅಂತ. ಇದು ಒಂದು ರೀತಿ ವೈರಾಗ್ಯದ ಮಾತುಗಳ, ಇಲ್ಲವೇ ಕಾಂಗ್ರೆಸ್ ಹೈಕಮಾಂಡನ್ನು ಮನವೊಲಿಸುವಂತಹ ಸಾಫ್ಟ್ ಕಾರ್ನರ್ ಪ್ಲೇಟನ್ನು ಪ್ಲೇ ಮಾಡೋದಕ್ಕೆ ಸಿದ್ದರಾಮಯ್ಯ ಅವರು ಮುಂದಾದ್ರ ಅನ್ನುವಂತಹ ಅನುಮಾನಗಳು, ಪ್ರಶ್ನೆಗಳು ಹುಟ್ಟುವಂಥದ್ದು ಸಹಜ. ನಾಳೆ ವೇಣುಗೋಪಾಲ್ ಅವರ ನೇತೃತ್ವದಲ್ಲಿ ವೇಣುಗೋಪಾಲ್ ಅವರು ಮಂಗಳೂರಿಗೆ ಬರ್ತಾ ಇದ್ದಾರೆ, ಸಿದ್ದರಾಮಯ್ಯ ಅವರು ಹೋಗ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವರ ಅಪ್ಪಟ ಶಿಷ್ಯ ಸತೀಶ್ ಜಾರಕಿಹೊಳಿ ಅವರು ಕೂಡ ಹೋಗ್ತಿದ್ದಾರೆ. ಹೀಗಾಗಿ ನಾಳೆ ಮಂಗಳೂರಲ್ಲಿ ಎದುರು ಬದಲಾದಾಗ ಸಹಜವಾಗಿ ರಾಜ್ಯ ರಾಜಕಾರಣದ ಬಗ್ಗೆ ಚರ್ಚೆ ಆಗೇ ಆಗುತ್ತೆ. 2 ಬಾರಿ ನಡೆದಂತಹ ಬ್ರೇಕ್ಫಾಸ್ಟ್ ಮೀಟಿಂಗ್ಗಳ ಬಗ್ಗೆ ಮಾಹಿತಿನೂ ಕೂಡ ಕೊಡ್ತಾರೆ. ಅದೇ ರೀತಿ ವೇಣುಗೋಪಾಲ್ ಅವರು ಕಾಂಗ್ರೆಸ್ ಹೈಕಮಾಂಡಿಂದ ಒತ್ತು ತಂದಿರುವಂತಹ
ಒಂದು ಸಂದೇಶವನ್ನು ಕೂಡ ಸಿದ್ದರಾಮಯ್ಯ ಅವರಿಗೆ ಕೊಡಬಹುದು. ಇದಾದ ಬಳಿಕ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಇಬ್ಬರು ಕೂಡ ಈಗಾಗಲೇ ಖಚಿತಪಡಿಸಿದ್ದಾರೆ, ಮುಂದಿನ ಸೋಮವಾರ ಅಂದರೆ ಬೆಳಗಾವಿಯ ಅಧಿವೇಶನ ಆರಂಭದ ದಿನವೇ ನಾವು ಮಧ್ಯಾಹ್ನದ ಬಳಿಕ ದೆಹಲಿ ಹೈಕಮಾಂಡ್ ಭೇಟಿಯಾಗೋದಕ್ಕೆ ಹೋಗ್ತಿದ್ವಿ ಅಂತ. ಆಗ ಸೋಮವಾರ ಹೈಕಮಾಂಡ್ ಅಂಗಳದಲ್ಲಿ ಮುಂದಿನ ನಾಯಕತ್ವದ ವಿಚಾರ ಆಗಿರ್ಬೋದು, ಇಲ್ಲವೇ ಸಿದ್ದರಾಮಯ್ಯ ಅವರನ್ನ ಮುಂದುವರಿಸುವಂಥ ಒಂದು ವಿಚಾರ ಆಗಿರ್ಬೋದು, ಅಂತಿಮವಾದಂಥ ಒಂದು ತೀರ್ಮಾನ ಆಗುವಂತಹ ಸಾಧ್ಯತೆ ಇದೆ ನಮ್ರತಾ. ಥ್ಯಾಂಕ್ ಯು ಮಾರುತಿ ತಮ್ಮೆಲ್ಲ ಮಾಹಿತಿಗೆ.